ಬಂದ 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 ನೋಡೋ ಪಳಾರ್ ಗಿಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ಇವತ್ತು ಒಂದು ಒಳ್ಳೆ ವಿಶೇಷ ದಿನ. ಯಾಕಂದರೆ ಇವತ್ತು ನಮ್ಮ ಗಿಲ್ಲಿ ನಟವರ ಹುಟ್ಟಿದಬ್ಬ, ಹಾಗೆ ಅವರ ಒಂದು ಸಿನಿಮಾದ ಮುಹೂರ್ತ, ಹಾಗೆ ಆ ಸಿನಿಮಾದ ಟೈಟಲ್ಲು ಲಾಂಚ್ ಆಗೋದಿತ್ತು. ಈ ಸಿನಿಮಾದ ಟೈಟಲ್ ಏನಂತ ಈ ವಿಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೇನೆ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಅಂತೂ ಇಂತೂ ನಮ್ಮ ಗಿಲ್ಲಿ ನಟ ಅವರ ಸಿನಿಮಾ ಟೈಟಲ್ ಲಾಂಚ್ ಆಗೋಯ್ತು. ಅದೇ ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಟೈಟಲ್ ಬರೆದಿದ್ರು ಗೊತ್ತಾ, ಅಂದರೆ ಅವರಿಗೆ ಒಂದು ಬಿರುದನ್ನು ಕೊಟ್ಕೊಂಡಿದ್ರು. ಅದೇ ಪಳಾರ್ ಗಿಲ್ಲಿ. ನಿಜವಾಗ್ಲೂ ಆ ಒಂದು ಟೈಟಲ್ ಕೊಟ್ಕೊಂಡ ದಿನನೇ ನಾವೆಲ್ಲ ಏನು ಥಿಂಕ್ ಮಾಡಿದ್ವಿ, ಗಿಲ್ಲಿಯವರ ಒಂದು ಸಿನಿಮಾಗೆ ಈ ಒಂದು ಟೈಟಲ್ ಇಡಬಹುದು ಅಷ್ಟೇ ಅಂದ್ಕೊಂಡಿದ್ವಿ. ಆದರೆ ಈಗ ನೋಡಿದರೆ ಗಿಲ್ಲಿಯವರ ಸಿನಿಮಾಗೆ ಪಳಾರನ ಒಂದು ಟೈಟಲ್ಲು ಫಿಕ್ಸ್ ಆಗೋಗ್ಬಿಟ್ಟಿದೆ. ಇನ್ನೇನಪ್ಪ, ನಮ್ಮ ಗಿಲ್ಲಿ ಅವರು ಪಳಾರ್ ಅಂತ ಒಂದು ಬಿರುದು ಕೊಟ್ಕೊಂಡ್ಮೇಲೆ ಮುಂದಿನ ದಿನಗಳಲ್ಲಿ ಅವರಿಗೆ ಟೈಟಲ್ ಕಾರ್ಡಲ್ಲಿ ಪಳಾರ್ ಅಂಥೇಳಿ ಟೈಟಲ್ ಕಾರ್ಡಲ್ಲಿ ಬರೋ ಒಂದು ಚಾನ್ಸಸ್ ಇದೆ. ನಿಜವಾಗ್ಲೂ ಈ ಒಂದು ಹೆಸರು ತುಂಬ ಕ್ಯಾಚಿ ಆಗಿದೆ, ಹಾಗೆ ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಏನು ಇಷ್ಟು ದಿನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಆ ಒಂದು ದಿನ ಇವತ್ತು ಬಂದುಬಿಡ್ತು. ಹಾಗೆ ಟೈಟಲ್ದು ಮಾತ್ರ ಭಾಳ ಒಂದು ಕ್ಯೂರಿಯಾಸಿಟಿ ಇತ್ತು. ಅದು ಕೂಡ ಟೈಟಲ್ ಕೂಡ ಲಾಂಚ್ ಆಗೋಯ್ತು. ಈಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಸಿನಿಮಾದ ಹೀರೋಯಿನ್ ಯಾರು 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 ಅನ್ನೋದೇ ಒಂದು ಎಲ್ಲರ ತಲೆಗೆ ಹುಳ ಬಿಟ್ಬಿಟ್ಟಾರೆ ನಮ್ಮ ಡೈರೆಕ್ಟರ್ ಸರು. ಇನ್ನು ಹೀರೋಯಿನ್ ಯಾರಂತ ಕಾದು ನೋಡಬೇಕಾಗಿದೆ. ಇಡೀ ನಮ್ಮ ಕರ್ನಾಟಕದ ಜನತೆ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡು, ಒಂದು ಸಿನಿಮಾ ಟೈಟಲ್ ಲಾಂಚ್ ಆಗೋಯ್ತು, ಹಾಗೆ ಗಿಲ್ಲಿಯವರ ಹುಟ್ಟುಹಬ್ಬದ ಒಂದು ಸಂಭ್ರಮಾಚರಣೆ ಆಗೋಯ್ತು, ಮುಹೂರ್ತನ ಆಗೋಯ್ತು. ಇನ್ನೇನಪ್ಪ, ಸಿನಿಮಾ ಇನ್ನು ಚಿತ್ರೀಕರಣ ಪ್ರಾರಂಭ ಆಗೋದಷ್ಟೇ ಬಾಕಿ ಇರೋದು ಅಂತ ಹೇಳ್ತಾ, ನಮ್ಮ ಗಿಲ್ಲಿ ಅವರಿಗೆ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಪಳಾರ್ ಅನ್ನೋ ಒಂದು ಹೆಸರು ತಕ್ಕ ಹಾಗೆ ಒಂದು ಒಳ್ಳೆ ಕುಟುಂಬ ಸಮೇತರಾಗಿ ನೋಡುವಂತಹ ಸಿನಿಮಾ ಬರಲಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಪಳಾರ್ ಗಿಲ್ಲಿ, ಜೈ ಕರ್ನಾಟಕ. ಧನ್ಯವಾದಗಳು.